ಇದು ಕೊಡ್ಸದ ಮರ ಅಂತೇಳಿ. ಇದ್ರ ಬಗ್ಗೆ ಇದು ಗೊಂಬೆಗೂ ಬರ್ತದೆ, ಹಲ್ಲುವಿಗೂ ಬರ್ತದೆ. ಈ ಮಾರಿ ತಂದು ಮಾಡೋದು, ಈ ಸಣ್ಣ ಪುಟ್ಟ ಈ ಚಿತ್ರ ಬಿಡಿಸೋಂಥ ಮರಗಳು ಬರ್ತಾವಲ್ಲ ಸಣ್ಣ ಸಣ್ಣ ಗೊಂಬೆ, ಆ ಗೊಂಬೆ ಮಾಡೋದು. ಇವರು ರೋಡ್ ಸೈಡ್ ಮಾರಿ ಅಂತ ಬಂದುಬಿಡ್ತಾರಲ್ಲ, ಅದು ಇದೇ ಮರದಲ್ಲಿ ಮಾಡೋದು. ಇಷ್ಟು ದಪ್ಪಾಗಿ ಎತ್ತರ ಆಗ್ತದೆ ಮಾರಿಯ. ಇದು ಹರೆ ಹೊಡೆದವೆ, ಇದು ನೇರವಾಗಿ ಹೋಗೋವು ಅದು ಖಾರ 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 ಬಾಯಿ ಸುಟ್ಟಂಗೆ ಆಗ್ತದೆ ಒಂಥರ. ಹಾಂ, ಇದೇ ಎಲೆ. ಹಾಂ, ಮೆಡಿಸಿನ್. ಈ ಹೊಲವಿಗೆ ಅದನ್ನ ಬರೀ ಡೈರೆಕ್ಟ್ ಇದನ್ನೇ ಅಯ್ಯೋದು, ಹೌದು, ಅಲ್ಲಿಗೆ ಇಟ್ಕೊಳೋದು. ಹೌದು, ಹಲ್ಲವಿಗೆ ಈ ಎಲೆ ತಗೊಂಡು ಜಗದು ಹಲ್ಲು ಸೈಡಲ್ಲಿ ಇಟ್ಕೊಂಡ್ರೆ ಹಲ್ಲು ನೋವು ಹೋಗ್ತದೆ ಅಂತ. ಸೈಡು ಕಾಡಲ್ಲಿ ಎಲ್ಲ ಕಡೆಯೂ ಇರ್ತದೆ ಗೊಂಬೆ ಮಾಡೋ ಅಂಥ ಮರ. ಇದು ಮೆದು ಒಂದು ಸ್ವಲ್ಪ ಮರ, ಮೆದು ಗಟ್ಟಿ ಅಲ್ಲ, ಸ್ವಲ್ಪ ಅಪರೂಪನೇನಲ್ಲ ಇದು? ಹಾಂ, ಅಪರೂಪ ಮರ, ಅಪರೂಪ. ಎಲ್ಲ ಕಡೆಯೂ ಇರಲ್ಲ ಇದು. ಭಾರಿ ಹತ್ರ ಹೋಗಲ್ಲ ಈ ಮರ. ಆಲ್ಮೋಸ್ಟ್ ಇಷ್ಟೇ, ಒಂದು ನೇರ ಇರ್ತದೆ. ನೇರ ಇದ್ದ ಮರ ನೋಡಿ ಕಡ್ಕೊತಾರೆ. ಒಂದು 3 ಅಡಿ ಒಳಗಿನ ಗೊಂಬೆ ಅಲ್ಲ, 2-2.5, 3 ಅಡಿ ಗೊಂಬೆ ಮಾಡೋಕ್ಕೆಲ್ಲ ಸ್ಮೂತ್ ಇರ್ತದಲ್ಲ, ಚಂದ ಪಾಲಿಸ್ ಬರ್ತದೆ. ಒಳ್ಳೆ ಪಾಲಿಸ್ ಅಂದ್ರೆ ಭಾರಿ ಪಾಲಿಸ್ ಏನು ಮಾಡಲ್ಲ. ಜಾಸ್ತಿ ರೋಡ್ ಸೈಡ್ ಮಾರಿ, ಈ ಗಾಜನೂರಲ್ಲಿ ಎಲ್ಲೆಲ್ಲ ಮಾರಿ ಮಾಡಿ ಕೂಲ್ಸಲ್ಲ, ಇದೇ ಮರದ ಗೊಂಬೆ, ಕೊಡ್ಸೋದು ಮರದ್ದೇ. ಜಾಸ್ತಿ ಈಗ ಜಿಂಕೆನೇ ಸ್ವಲ್ಪ ಅದಾವೆ, ಮತ್ತು ಕುರಿ ಅದಾವೆ, ಮೊಲ, ಬರ್ಕ. ಅದು ಮಾಡಿ ಜಿಂಕೆಗಳು ಕೋಡ್ ಹೊಡೆದು ಹಾಗೆ ಮಾಡ್ಯಾವೆ. ಅವು ಕೋಡ್ ಸಂಜೆ ಎಲ್ಲ ತುರ್ಕಿ ಆಗ್ತದಲ್ಲ, ಮೈ ಚಿಕ್ಕೋದು, ಕೋಡ್ ಹೊಡೆಯೋದು ಮಾಡ್ತವೆ. ಇಲ್ಲೊಂದು ಮರ ಆಯ್ತು ನೋಡಿ, ಬೂರ್ಲು ಮರ. ಇದು ಬೆಂಕಿಪಟ್ಟಣ, ಸ್ಲೇಟ್ ಕಟ್ಟು, ಇವೆಲ್ಲ ಇದೇ ಮಾಡೋದು. ಹಾಂ, ಇದು ಸಣ್ಣ ಮುಳ್ಳಿರ್ತದೆ ಮೇಲೆ, ಅರೆಯಲ್ಲಿ ಐತೆ. ಹಾಂ, ಸಣ್ಣ ಹೂ ಬಿಡ್ತದೆ. 2-3 ಜಾತಿ ಉಂಟು ಇದರಲ್ಲಿ. ಹೌದು, ಇದರಲ್ಲಿ ಸ್ಲೇಟ್ ಕಟ್ ಮಾಡ್ತಾರೆ, ಮತ್ತು ಪ್ಲೈವುಡ್ಡಿಂದ ಎಲ್ಲ ಐಟಮ್ ಮಾಡ್ತಾರೆ. ಹಾಂ, ಆಮೇಲೆ ಬೆಂಕಿಪಟ್ಟಣ, ಬೆಂಕಿ ಕಡ್ಡಿ, ಅದಕ್ಕೆಲ್ಲ ಇದನ್ನೇ ಉಪಯೋಗಿಸ್ತಾರೆ. ಈಗೆಲ್ಲ ಫುಲ್ ಹೆಚ್ಚು ಕಡಿಮೆ ಇದೆ, ಕಾಡಲ್ಲಿ ಹೊಡೆದೋಗ್ಬಿಟ್ಟಾರೆ ಎಲ್ಲ.